3 ಜನ ಇದ್ದಾರೆ. ಪರವಾಗಿ ಕಾರ್ಯಕ್ರಮವನ್ನು ಮಾಡಿ ಅಂತ ಹೇಳಿದ್ದೀರಾ. ನಾವು ನಮ್ಮ ಗುರುಗಳು ನಮಗೆ ಹೇಳಿಕೊಟ್ಟಿದ್ರು, ಆ ರೀತಿಯಾಗಿ ನಾವು ಈ ಕಾರ್ಯಕ್ರಮದಿಂದ ಆಯಿತಾ. ಈ ಕಾರ್ಯಕ್ರಮದ ಆದಮೇಲೆ ಅದರಲ್ಲಿ ಬರುವಂಥ ಒಂದು ಪುಣ್ಯದ ಫಲವನ್ನು ನಿಮಗೆ ಆಶೀರ್ವಾದ ಮುಖಾಂತರ ನೀಡ್ತೀವಿ. ಗ್ರಾಮದೇವಿಯಾದಂತಹ ದುಗ್ಗಲಮ್ಮ ದೇವಿ, ಅವಳ ಸ್ವರೂಪವಾದಂತಹ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಆ ಎಲ್ಲ ದೇವಿಯ ಸ್ವರೂಪಗಳನ್ನ ಇಲ್ಲಿ ಕಲಶಗಳಲ್ಲಿ ಆವಾಹನೆಯನ್ನ ಮಾಡಿ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಪೂಜೆ ಆರಂಭ ಆಗಿದೆ. ಅದೇ ಸಂದರ್ಭದಲ್ಲಿ ಚಂಡಿಕಾ ಹೋಮದ ಎಲ್ಲ ಪ್ರಕಾರಗಳು, ಪೂರ್ವಾಂಗಗಳು ಕೂಡ ಆರಂಭ ಆಗ್ತಾ ಇದೆ. ಇವತ್ತು ಮಾಡ್ತಾ ಇರುವಂತಹ ಹೋಮ ಚಂಡಿಕಾ ಹೋಮ. ನಾವೆಲ್ಲ ಭಕ್ತಾದಿಗಳು ಇಲ್ಲಿ ಬರಬೇಕು. ನಾವೆಲ್ಲರೂ ಕೂಡ ಬೇರೆ ಬೇರೆ ಕೆಲಸದಲ್ಲಿ ಮಗ್ನರಾಗಿರಬಹುದು. ಆದರೂ ಕೂಡ ಇವತ್ತು ಏನು ನಾವು ಮಾಡ್ತಾ ಇರುವಂತಹ ಚಂಡಿಕಾ ಹೋಮ ಯಾರೋ ಒಬ್ರು ಮಾಡಬೇಕು ಅಂತಂದ್ರೆ ಇದು ಆಗುವಂತಹದ್ದಲ್ಲ. ಎಲ್ಲರೂ ಸೇರಿದೆ ಇದನ್ನ ಮಾಡ್ಲಿಕ್ಕಾಗುವಂಥದ್ದು. ಹಾಗಾಗಿ ನಾವು ಎಲ್ಲರೂ ಕೂಡ ಆದಷ್ಟು ಶೀಘ್ರವಾಗಿ ದುಗ್ಗಲಮ್ಮ ದೇವಿಯ ಸನ್ನಿಧಾನಕ್ಕೆ ಬರಬೇಕು. ಇಲ್ಲಿ ಆಗುವಂತಹ ಪೂಜೆಯನ್ನ, ಹೋಮವನ್ನ ನಾವು ಎಲ್ಲರೂ ಇಲ್ಲಿ ಕುಳಿತು ಅದನ್ನ ನೋಡಬೇಕು, ಹೇಳುವಂತಹ ಮಂತ್ರವನ್ನ ಕೇಳಬೇಕು. ಅತ್ಯಂತ ಪುಣ್ಯತಮವಾದಂತಹ ಒಂದು ಕೆಲಸ ಆರಂಭವಾಗಿದೆ. ದೇವತಾ ಆರಾಧನೆ ಆರಂಭವಾಗಿದೆ. ಎಲ್ಲರೂ ಬಂದು ಭಾಗವಹಿಸಬೇಕು ಅಂತ ಯಜಮಾನರು ಹಾಗೂ ಎಲ್ಲ ವೇದಿಕರು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಏನಿದು ಚಂಡಿಕಾ ಹೋಮ, ಏನು ಮಾಡ್ತಾ ಇದ್ದಾರೆ, ಯಾಕೆ ಈ ಹೋಮವನ್ನು ಮಾಡಬೇಕು ಅಂತ ಕೆಲವರಿಗೆ ಸಂದೇಹ ಇರಬಹುದು. ಏನೋ ಪುರೋಹಿತರು ಒಂದಷ್ಟು ಜನ ಬಂದಿದ್ದಾರೆ, ದೇವಿ ಸನ್ನಿಧಾನದಲ್ಲಿ ಏನೋ ಹೋಮ ಮಾಡ್ತಾ ಇದ್ದಾರೆ, ನಾವು ಆಮೇಲೆ ಹೋಗಿ ತೀರ್ಥ ಪ್ರಸಾದ ತಗೊಳ್ಳೋಣ ಅಂತ ಯಾರು ಅಂದ್ಕೊಳ್ಬಾರ್ದು. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ನಾವು ಎಲ್ಲರೂ ಕೂಡ ತಿಳ್ಕೊಳ್ಬೇಕು. ವಿಶೇಷವಾಗಿ ದೇವಿಯ ಪೂಜೆಯನ್ನ ಮಾಡಲಿಕ್ಕೆ, ದೇವಿಯ ಆರಾಧನೆಯನ್ನು ಮಾಡಲಿಕ್ಕೆ ನಮಗೆ ನಮ್ಮ ಋಷಿಗಳು ಬೇಕಾದಷ್ಟು ವಿಧಾನಗಳನ್ನು ತಿಳಿಸಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಇವತ್ತು ನಾವು ಮಾಡ್ತಾ ಇರುವಂತದ್ದು ಚಂಡಿಕಾ ಹೋಮ. ಚಂಡಿ ಅಂತಂದ್ರೆ ದೇವಿಯ ಒಂದು ಸ್ವರೂಪ. ವಿಶೇಷವಾಗಿ ಆ ಚಂಡಿಕಾ ಹೋಮವನ್ನು ಮಾಡಲಿಕ್ಕೆ ಮಾರ್ಕಂಡೇಯ ಪುರಾಣದಲ್ಲಿ ಹೇಳಿರುವಂತಹ ದುರ್ಗಾ ಸಪ್ತಶತಿ ಎನ್ನುವಂತಹ ಒಂದು ಭಾಗ ಇದೆ. ಆ ದುರ್ಗಾ ಸಪ್ತಶತಿ ಮಂತ್ರಗಳನ್ನ ಹೇಳಿ ಹೋಮವನ್ನ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಈ ದುರ್ಗಾ ಸಪ್ತಶತಿಯಲ್ಲಿ ಆ ಭಗವತಿ ಬೇರೆ ಬೇರೆ ಆಸುರಿ ಶಕ್ತಿಗಳನ್ನ ಹೇಗೆ ಸಂಹಾರ ಮಾಡಲು, ವಿಶೇಷವಾಗಿ ಮಧುಕೈಟಭ ಅನ್ನುವಂತಹ ಮಹಾರಾಕ್ಷಸನ ವಧೆ ಆಗಿರಬಹುದು, ಮಹಿಷಾಸುರ ಅನ್ನುವಂತಹ ರಾಕ್ಷಸನ ವಧೆ ಆಗಿರಬಹುದು, ಚಂಡಮುಂಡ, ರಕ್ತಬೀಜ, ಶುಂಭನಿಶುಂಭ, ಹೀಗೆ ಅನೇಕ ಮಹಾ ಆಸುರಿ ಶಕ್ತಿಗಳನ್ನ ಆ ಭಗವತಿ ಹೇಗೆ ಸಂಹಾರ ಮಾಡಲು ಅನ್ನುವಂತಹ ಕಥೆಯ ಭಾಗ ಇಲ್ಲಿ ಬರುತ್ತೆ. ಅದನ್ನ ಮಂತ್ರ ರೂಪದಲ್ಲಿ, ಶ್ಲೋಕ ರೂಪದಲ್ಲಿ ಹೇಳಿ ಹೋಮವನ್ನ ಮಾಡ್ತಾರೆ. ಆ ಮಂತ್ರಗಳನ್ನ ಕೇಳಿದ್ರೆ ಅತ್ಯಂತ ವಿಶೇಷವಾದಂತಹ ಫಲವನ್ನು ಹೇಳಿದ್ದಾರೆ. ಹರತಿ ಪಾಪಾದಿ ಅನ್ನುವಂತೆ ಯಾರು ಈ ಚಂಡಿಕಾ ಹೋಮದ ಮಂತ್ರಗಳನ್ನ ಶ್ರದ್ಧೆಯಿಂದ, ಭಕ್ತಿಯಿಂದ ಕೇಳ್ತಾರೋ ಅವರ ಎಲ್ಲ ಪಾಪಗಳು ಕೂಡ ಸರ್ವನಾಶ ಆಗುತ್ತೆ. ಸಕಲ ವಿಧವಾದಂತಹ ಸಂಬಂಧಗಳ ಅನ್ನುವಂಥದ್ದು ಉಂಟಾಗುತ್ತೆ. ಎಲ್ಲ ವಿಧವಾದಂತಹ ಸಂಪತ್ತು ಸಿಗುತ್ತೆ. ಸುಖ, ಆರೋಗ್ಯ, ನೆಮ್ಮದಿ, ಶಾಂತಿ ಎಲ್ಲವೂ ಕೂಡ ಸಿಗುತ್ತೆ ಅನ್ನುವಂಥದ್ದಾಗಿ ಹೇಳಿದ್ದಾರೆ. ಮುಂದೆ ಹೋಮ ಆರಂಭ ಆದ ನಂತರದಲ್ಲಿ ಮಧ್ಯೆ ಮಧ್ಯೆ ಭಗವತಿಗೆ ನಮಸ್ಕಾರ ಮಾಡುವಂತಹದ್ದಿರುತ್ತೆ. ಆ ಮಂತ್ರಗಳನ್ನ ಕೇಳುವಂತದ್ದಿರುತ್ತೆ. ಜೊತೆಗೆ ಅಲ್ಲಿ ಬಂದಿರುವಂತಹ ಕಥೆಯ ಭಾಗಗಳನ್ನ ಕೂಡ ನಿಮಗೆ ಹೇಳಲಾಗುತ್ತೆ. ತಾವೆಲ್ಲರೂ ಕೂಡ ಬಂದು ಭಾಗವಹಿಸಿ ಆ ಒಂದು ದುಗ್ಗಲಮ್ಮ
ಗ್ರಾಮದೇವಿಯ ಒಂದು ಅನುಗ್ರಹಕ್ಕೆ ತಾವು ಎಲ್ಲರೂ ಕೂಡ ಭಾಗಿಯಾಗಬೇಕು ಅನ್ನೋದಕ್ಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಮತ್ತೆ ಇನ್ನೊಂದು ಮೇಲ್ಗಡೆ ಅವರೇ ಕಾಲಿಗೆ ಅಲ್ಲೇ ಹಿಡಿ ಅದನ್ನ ಶ್ರೀ संस्कारमस्तस्यै नमो नमः स्वाहा राजेवी सर्वभूतेषु रूपेण संस्कारमस्तस्यै नमो नमः ಸ್ವಲ್ಪ ಈ ಕಡೆ शतमानं भवति शताय पुरुषः शतेन्द्रिय आयुष्येवेन्द्रिये प्रतिष्ठते